ನಮಾಮಿ ಅನ್ನಪೂರ್ಣೇಶ್ವರಿ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ವರಮಹಾಲಕ್ಷ್ಮಿ ಪ್ರಚೋದಯಾತ್. ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಷ್ಟಭುಜ ಜ್ಯೋತಿಷ್ಯಾಲಯದಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಎನ್ ಭಾಸ್ಕರ್ ಕುಮಾರ್, ಜ್ಯೋತಿಷ್ಯ ಶಾಸ್ತ್ರ ವಿದ್ವಾನ್. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ ಆಯ್ತವರೆಗೂ ಶೇರ್ ಮಾಡಿ. ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲೇ ಇರುವಂತಹ ನಿಮ್ಮ ಅಷ್ಟಭುಜ ಜ್ಯೋತಿಷ್ಯಾಲಯ. ವಾರ ಭವಿಷ್ಯ ಜೊತೆಗೆ ನಿಮ್ಮ ಜಾತಕ ಪರೀಕ್ಷಣೆ ಅಗತ್ಯ. ಒಮ್ಮೆ ಹೇಳುವಾಗ ವ್ಯತ್ಯಾಸ ಆಗ್ಬೋದು. ಮೇಷರಾಶಿಯಿಂದ ಮೀನರಾಶಿಯಲ್ಲಿ ವಾರ ಭವಿಷ್ಯ ನೋಡೋಣ. ದಿನಾಂಕ 24/3/2024 ದಿನಾಂಕ 6/4/2024 ವಾರ ಭವಿಷ್ಯ. ಮೇಷರಾಶಿಯವರಿಗೆ ಈ ವಾರ ತಮ್ಮ ಬುದ್ಧಿಶಕ್ತಿಯ ತೋರಿಕೆ ವಾರವಾಗಿದೆ. ಹಾಗೆ ಅನೇಕ ಜನಗಳ ಮುಖ ಬಂಡವಾಳ ವರ ಬರಲಿದೆ. ಸತ್ಯದ ಅರಿವು ಸಹ ದೊರೆಯಲಿದೆ. ಮೋಸ ಮಾಡುತ್ತಿರುವವರು ಸಿಕ್ಕಿಕೊಳ್ಳುವಂತಹ ಅವಕಾಶವೂ ಇದೆ. ಅಥವಾ ನೀವು ನಿಮ್ಮ ತ್ಯಾಗದ ಅರಿವು ತಿಳಿದು ಮೋಸ ಆಯಿತು ಅನ್ನುವ ಹಾಗೆ ತನ್ನವರಿಗೆ ಏನೋ ಮಾಡದೆ ನಂಬಿಕೆ ಇಟ್ಟು ಮಾಡಿದ್ದು ವ್ಯರ್ಥ ಆಯಿತು ಅನ್ನುವ ರೀತಿಯಲ್ಲಿ ನೀವು ಮರುಗುವಂತಹದ್ದಿದೆ. ಆದರೂ ಬದಲಾವಣೆಯಾಗಿ ಹಾಗೂ ನಿಮ್ಮ ಕುಟುಂಬದ ಬಗ್ಗೆ ಹಾಗೂ ನಿಮ್ಮ ನಂಬಿರುವ ಮನೆ ಮಂದಿಯೊಂದಿಗೆ ಮುಂದಿನ ಯೋಗಕ್ಷೇಮ ಚೆನ್ನಾಗಿ ನೋಡಿಕೊಳ್ಳುವಂಥದ್ದು ನಿಮಗೆ ಮನಸ್ಸಿನಲ್ಲಿ ಬರುತ್ತೆ. ಸರ್ಕಾರಿ ನೌಕರರು ಹಾಗೂ ರಾಜಕೀಯ ವ್ಯಕ್ತಿಗಳು, ಕಾರ್ಯಕರ್ತರು ಎಚ್ಚರ. ರವಿ ಹಾಗೂ ರಾಹುವಿನ ಗ್ರಹ ಜೊತೆ ವ್ಯತ್ಯಾಸದಲ್ಲಿದೆ. ತಾವು ನೆನೆಸಿದಂತೆ ಆಗದೇ ಇರ್ಬೋದು, ಅಥವಾ ನಿಮ್ಮ ಏಳಿಗೆ ಸಹಿಸದೇ ಇರ್ಬೋದು. ದುಷ್ಟರ ಕಂಡರೆ ದೂರ ಇರು ಅನ್ನೋ ಮಾತಿಗೆ ಎಚ್ಚರಿಕೆಯಿಂದ ಇರಿ. ಈಗ ನಿಮ್ಮ ಬುದ್ಧಿಶಕ್ತಿ ಹಾಗೂ ಸ್ವಂತ ಆಲೋಚನೆ ಹಾಗೂ ಮಾತನಾಡುವ ವ್ಯವಹರಿಸುವಾಗ 2 ಬಾರಿ ಆಲೋಚಿಸಿ. ಹೊಸ ವ್ಯಕ್ತಿಗಳನ್ನು ಬೇಗ ನಂಬುವುದು ಬೇಡ. ರವಿ ಹಾಗೂ ರಾಹು ಶಾಂತಿ ಮಾಡಿಸಿ. ರಾತ್ರಿ ಸಂಚಾರ ಬೇಡ. ರಾತ್ರಿ ದೂರ ಪ್ರಯಾಣವು ಮಾಡುವುದು ಬೇಡ. ಗುಂಪು ಪಾರ್ಟಿ ಮಾಡುವುದು ಬೇಡ. ವೃತ್ತಿಯಲ್ಲಿ ಈ ವಾರ ನಿಮಗೆ ಉತ್ತಮ ಲಾಭದಾಯಕ. ಭೂಮಿಯಿಂದಲೂ ಲಾಭ. ಗುರುಬಲ ಕಡಿಮೆ ಇದ್ದು ಗುರು ಅನುಗ್ರಹಕ್ಕೆ ಶಿವ ದೇವಾಲಯ ಸೋಮವಾರ ಅಥವಾ ಗುರುವಾರ ಕಡಲೆಕಾಳು ಉಸ್ಲಿಯನ್ನು ಮಾಡಿಸಿ ತಮಗೆ ಶುಭ ಉಂಟಾಗಲಿದೆ. ನಿತ್ಯ ನೀವು ಓಂ ನಮಃ ಶಿವಾಯ ಅಂತ ಪಠಿಸಿ. ರಾಶಿಯವರಿಗೆ ಈ ವಾರ ಮನಸ್ಸಲ್ಲಿ ಅಂದುಕೊಂಡಂತೆ ನಡೆಯುವ ವಾರ. ಹಾಗೆ ತಾವು ಬಯಸಿದಂತೆ ಕೆಲವು ನಿರ್ಣಯ ಆಗುತ್ತೆ, ತಾವು ಹೇಳದೇ ಇದ್ದರು. ಹಾಗೆ ದೂರ ಪ್ರಯಾಣ, ಆಭರಣ, ಬೆಳ್ಳಿಯ ಪದಾರ್ಥ, ತಮಗೆ ಅವಶ್ಯಕತೆ ಇರುವಂತಹ ವಸ್ತುಗಳು ಎಲ್ಲವೂ ದೊರೆಯುವಂಥದ್ದಿದೆ. ಹಾಗೆ ವಸ್ತುಗಳು, ಬಟ್ಟೆಗಳು ಕೊಂಡುಕೊಳ್ಳುವಂಥದ್ದು, ಶಾಪಿಂಗ್ ಸಹ ಹೆಚ್ಚಾಗಿ ಮಾಡುವಂತಿದೆ. ತಮಗೆ ಆಕರ್ಷಣೆಯು ಹೆಚ್ಚು ಇದು. ಚಲನಚಿತ್ರ, ಕಿರುತೆರೆ ನೆಟ್ಟೆಗೂ ಅವಕಾಶವಿದೆ. ನಾಟ್ಯ, ನೃತ್ಯ, ಸಂಗೀತದಲ್ಲೂ ಹೆಚ್ಚು ಅವಕಾಶ. ವಿವಾಹದಲ್ಲೂ ಈ ವಾರ ನಿಮಗೆ ಶುಭ ಫಲ ಉಂಟು. ಆಕಸ್ಮಿಕ ಧನಪ್ರಾಪ್ತಿ, ಉದ್ಯೋಗ ಪ್ರಾಪ್ತಿ ಇದೆ. ಕನಸಿನಲ್ಲಿ ಮುಂದಾಗುವ ಶುಭ ವಿಷಯಗಳು ಬರಬಹುದು. ಸರ್ಕಾರಿ ನೌಕರರು ಹಾಗೂ ರಾಜಕೀಯ ವ್ಯಕ್ತಿಗಳು ದುರ್ಗಾದೇವಿ, ಚಾಮುಂಡೇಶ್ವರಿ ಅಥವಾ ಕಾಳಿಕಾದೇವಿಯ ಆರಾಧನೆ ಶುಭ ಉಂಟಾಗುತ್ತೆ. ವೃತ್ತಿಯಲ್ಲೂ ಹಾಗೂ ಆರ್ಥಿಕ ಅಭಿವೃದ್ಧಿ ಉಂಟು. ಸ್ವಂತ ಉದ್ಯೋಗ ಮಾಡಲು, ನೂತನ ಉದ್ಯೋಗಕ್ಕೂ ಹೋಗಲು ಅವಕಾಶ ಹೆಚ್ಚಿದೆ. ಆಂಜನೇಯ ಸ್ವಾಮಿ ಪ್ರಾರ್ಥನೆ ಮಾಡಿ ಶುಭ ಉಂಟಾಗುತ್ತೆ. ಮಿಥುನ ರಾಶಿಯವರು ಈ ವಾರ ನಿಮ್ಮ ಕೆಲಸ ಕಾರ್ಯ ವೇಗ ದೂತದಂತೆ ಕೆಲಸ ನಡೆಯುತ್ತೆ. ನಿಮ್ಮ ದೈವ ಅನುಗ್ರಹ ಹೆಚ್ಚಿದ್ದು ನೆನೆಸಿದಂತೆ ನಡೆಯುತ್ತೆ. ಈಗ ಕಾರ್ಯ ಪ್ರವೃತ್ತರಾಗಿ ಅರ್ಧಕ್ಕೆ ನಿಂತಿರುವ ಕೆಲಸವಿದ್ದರೂ ಕೈಯನ್ನು ಹಾಕಿ ಮುನ್ನುಗ್ಗುತ್ತೆ. ಹಾಗೆ ಮದುವೆ ಸೈಟ್ ಕೊಳ್ಳುವುದು, ಮನೆ ಕೊಳ್ಳುವುದು, ಬೇರೆ ಯಾವುದೋ ಉದ್ದೇಶವಿದ್ದರೂ ಅದಕ್ಕೆ ಹಣ ಬೇಕು ಇಂತಹವು ಅನ್ನೋದಿದ್ದರೆ ಅವೆಲ್ಲವೂ ನೆರವೇರುತ್ತೆ. ವಿದ್ಯಾರ್ಥಿಗಳು ಹೆಚ್ಚಿನ ಅನುಕೂಲ, ಅವಕಾಶವನ್ನು ಬಳಸ್ಕೋಬೇಕಾಗತ್ತೆ. ಉನ್ನತ ಶಿಕ್ಷಣಕ್ಕೂ ಅನುಕೂಲ, ವಿದ್ಯಾಭ್ಯಾಸಕ್ಕೂ ಸರ್ಕಾರಿ ಮೂಲದಿಂದ ಧನ ಸಹಾಯ ದೊರೆಯಲಿದೆ. ವಿದ್ಯಾಭ್ಯಾಸಕ್ಕೆ ತಮಗೆ ಅರ್ಧಕ್ಕೆ ನಿಂತಿರುವಂತಹ ವಿದ್ಯಾಭ್ಯಾಸ ಮುಂದುವರಿಸಲು ಮನಸ್ಸಾಗುವಂತಹದ್ದು. ಮನೆಯಲ್ಲಿ ಇರುವಂತಹವರು ಉನ್ನತ ವಿದ್ಯಾಭ್ಯಾಸಕ್ಕೂ ಹೋಗಲು ಪ್ರೇರಣೆ ಆಗುತ್ತೆ. ಉದ್ಯೋಗದಲ್ಲಿರುವವರು ವಿದ್ಯಾಭ್ಯಾಸ ಅವಕಾಶ ಹಾಗೂ ಮುಂದಿನ ಉನ್ನತ ಉದ್ಯೋಗಕ್ಕೆ ಸಹಕಾರಿಯಾಗಲಿದೆ. ದೂರ ಶಿಕ್ಷಣವನ್ನು ಸಹ ತಾವು ಮಾಡಿದ್ರೆ ತುಂಬ ಅನುಕೂಲ ಉಂಟಾಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೂ ಹಾಗೂ ಸರ್ಕಾರಿ ವ್ಯಕ್ತಿಗಳು ರವಿಯ ಅನುಗ್ರಹವಿದೆ. ರಾಹು ಶಾಂತಿ ಮಾಡಿಸಿ ಶುಭವಾಗಲಿದೆ. ಹಣಕಾಸಿನ ವಿಚಾರದಲ್ಲೂ ಈ ವಾರ ಸಮಸ್ಯೆಯ ಗುರುಬಲವೂ ಚೆನ್ನಾಗಿದೆ. ನಿತ್ಯ ಲಲಿತ ಸಹಸ್ರನಾಮ ಪಡಿಸಿ ಶುಭ ಉಂಟಾಗುತ್ತೆ. ರಾಶಿಯವರಿಗೆ ಪಿತ್ರಾಸ್ತಿಯು ದೊರೆಯಲಿದೆ. ನಿಮಗೆ ನಿಮ್ಮ ಆಸ್ತಿಯಿಂದ ಲಾಭ, ಆಸ್ತಿಯಲ್ಲಿ ಭಾಗ ಆಗುವಂಥದ್ದು, ಅಥವಾ ಈ ವಿಚಾರದ ಸಮಸ್ಯೆ ಇದ್ದರೂ ಬಗೆಹರಿಸುವಂತಹದ್ದು ಇದೆ. ಅಥವಾ ನಿಮಗೆ ತಿಳಿಯದೇ ಇರುವ ಆಸ್ತಿಯ ಬಗ್ಗೆ ಮಾಹಿತಿ ದೊರೆಯಲಿದೆ. ಬಿಟ್ಟು ಬಂದಿರುವಂತಹದ್ದಿರ್ಬೋದು, ವಲಸೆಯಿಂದ ಬಂದಿರುವಂಥದ್ದಿರ್ಬೋದು, ಪೂರ್ವಿಕರ ಮಾಹಿತಿ ಇಲ್ಲದೆ ಹಾಗೆ ಆಸ್ತಿ ಉಳಿದಿರುವಂತಹದ್ದು ನಿಮಗೆ ತಿಳಿಯಬಹುದು. ಅಥವಾ ತಿಳಿದುಕೊಳ್ಳೋಕೆ ಪ್ರಯತ್ನ ಮಾಡಿ. ಅಂತಹದ್ದೇನಾದರೂ ಇದ್ದರೂ ನಿಮಗೆ ದೊರೆಯುವಂತಹ ವಿಚಾರ ಅಥವಾ ವಿಚಾರ ಮಾಡಿ ಶುಭ ಉಂಟಾಗುವಂತೆ. ನಿಮಗೆ ಅನುಕೂಲವೂ ಆಸ್ತಿಯಿಂದ ಇದೆ.
ಪಿತೃಗಳ ಕನಸಿನಲ್ಲಿ ಬರುವಂತಹದ್ದಿದೆ. ಹಣಕಾಸು ವಿಚಾರದಲ್ಲಿ ನೋಡಿ ವ್ಯವಹರಿಸಿ. ಹೊಸದಾಗಿ ಉದ್ಯೋಗದ ಹಣ ಹೂಡಿಕೆ ಬೇಡ. ಭೂಮಿ ವಿಚಾರದಲ್ಲಿ ದಾಖಲಾತಿಗಳನ್ನ ಪರಿಶೀಲಿಸಿ ಮುಂದುವರಿಯಿರಿ. ವಿವಾಹಕ್ಕೂ ಶುಭ ಸೂಚಕವಿದೆ. ಏಪ್ರಿಲ್ ಅಂತ್ಯದೊಳಗೆ ನಿಶ್ಚಯವಾಗುವಂಥದ್ದು ಅಥವಾ ಮದುವೆಗೆ ಒಪ್ಪಂದ ಆಗುವಂಥದ್ದು, ಮದುವೆಯಾಗಬಹುದು. ಸಮಯವನ್ನು ಉಪಯೋಗಿಸಿಕೊಳ್ಳಿ. ಸರ್ಕಾರಿ ನೌಕರ ಹಾಗೂ ರಾಜಕೀಯ ವ್ಯಕ್ತಿಗಳೇ ಭಾಗ್ಯೋದಯ ಉಂಟು. ರಾಹು ಶಾಂತಿ ಮಾಡಿಸಿ ಅಧಿಕ ಲಾಭ ಪಡಿತೀರ. ವೃತ್ತಿಯಲ್ಲೂ ಸಮಸ್ಯೆ ಇಲ್ಲ. ಹೊಸ ಅವಕಾಶ, ಪ್ರಮೋಷನ್ ಇದೆ. ಬಡ್ತಿ ದೊರೆಯುವಂಥದ್ದು. ಮಾರ್ಕೆಟಿಂಗ್ನಿಂದಲೂ ಲಾಭ ಉಂಟು. ನಿತ್ಯ ಕನಕದಾರ ಸ್ತೋತ್ರ ಪಡಿಸಿ ಶುಭ ಉಂಟಾಗಲಿದೆ. ನಿಮ್ಮ ರಾಶಿಯವರಿಗೆ ಈ ವಾರ ಆರೋಗ್ಯದ ಕಡೆ ಗಮನ ಇರಲಿ. ವ್ಯಾಯಾಮ ಹಾಗೂ ವೈದ್ಯರ ಭೇಟಿ ಇದ್ದರೆ ಅವಕಾಶ ಮಾಡಿಕೊಳ್ಳಿ, ಅವಶ್ಯಕತೆ ಇದೆ. ಹೃದಯ ಸಂಬಂಧಿ ತೊಂದರೆ ಇದ್ದರೆ ವೈದ್ಯರ ಭೇಟಿ ಮಾಡಿ ಸೂಕ್ತ ಸಲಹೆ ಪಡೆಯಿರಿ. ಕಣ್ಣಿನ ಸಮಸ್ಯೆ, ಚರ್ಮದ ಸಮಸ್ಯೆ ಇದ್ದರೂ ಭೇಟಿ ಮಾಡಿ. ಕುಲದೇವತೆ ದರ್ಶನ ಮಾಡಿ. ಮನುಷ್ಯನ ಬಲಗಿಂತ ದೇವಬಲ ಬೇಕು. ಮನುಷ್ಯ ಯಾವಾಗ ಬೇಕಾದರೂ ಕೈ ಕೊಡ್ಬೋದು ಅಥವಾ ನಾವು ಕಳೆದುಕೊಳ್ಳಬಹುದು ಅಥವಾ ಬದಲಾವಣೆ ಆಗ್ಬೋದು. ನಮ್ಮನ್ನು ಕಾಯುವುದು ದೇವ ಅನುಗ್ರಹ. ನಮ್ಮ ಹತ್ತಿರ ಯಾರು ಇರ್ತಾರೋ ಇರಲ್ವೋ ಗೊತ್ತಿಲ್ಲ, ದೈವಬಲ ಇಟ್ಕೊಳ್ಳೇಬೇಕು. ಸದಾಕಾಲ ಕಾಯುತ್ತೆ. ತಲೆಯಲ್ಲಿ ಹೋಗುವ ಬದಲು ಕೂದಲೇ ಅಂತರದಲ್ಲಿ ಹೋಯಿತು ಅನ್ನುವ ರೀತಿಯಲ್ಲಿ ಸಮಸ್ಯೆ ಪರಿಹಾರ ಆಗುತ್ತೆ ಅಥವಾ ಅಲ್ಲಿಂದ ನಮ್ಮನ್ನು ಪಾರು ಮಾಡುತ್ತೆ. ಕ್ಷಣದಲ್ಲಿ ಬಚಾವ್ ಆದ್ವಿ ಅಂತ ಮಾತು ಸತ್ಯ ಆಗುತ್ತೆ. ರಾಜಕೀಯ ವ್ಯಕ್ತಿಗಳು ಹಾಗೂ ಸರ್ಕಾರಿ ವ್ಯಕ್ತಿಗಳು ಈ ವಾರ ಎಚ್ಚರ. ದೇವ ಅನುಗ್ರಹ ಅವಶ್ಯಕ. ಕುಲದೇವತಾ ದರ್ಶನ ಮಾಡಿ ಹಾಗೂ ರವಿ ಹಾಗೂ ರಾಹುವಿನ ಶಾಂತಿಯನ್ನು ಮಾಡಿಸ್ಕೋಬೇಕಾಗತ್ತೆ. ಅನುಕೂಲವಿದ್ದರೆ ದುರ್ಗಾಹೋಮ, ದುರ್ಗಾ ಸಪ್ತಸತಿ ಸಂಪುಟೀಕರಣದಿಂದ ಮಾಡಿಸಿ ಶುಭಫಲ. ನಿಮ್ಮೆಲ್ಲ ವಿಚಾರದಲ್ಲೂ ಜಯ ಉಂಟಾಗುತ್ತೆ. ಗುರುಬಲವಿದೆ. ವಿವಾಹಕ್ಕೂ ಭೂಮಿಯಿಂದಲೂ ವೃತ್ತಿಯಿಂದಲೂ ಲಾಭ ಉಂಟು. ಹೊಸದಾಗಿ ವ್ಯಾಪಾರ ಮಾಡಲು ಶುಭ ಸಮಯ. ಗಣಪತಿ ಆರಾಧನೆ ಮಾಡಿ 21 ಗರಕೆ ಇಟ್ಟು ಪೂಜಿಸಿ ನಿಮಗೆ ಶುಭ ಉಂಟಾಗಲಿದೆ. ಕನ್ಯಾ ರಾಶಿಯವರಿಗೆ ಈ ವಾರ ವ್ಯಾಪಾರದಲ್ಲಿ ಎಚ್ಚರ. ಮೋಸ ಆಗುವ ಸಂಭವನೀಯ. ಹಣದ ವಿಚಾರ ಎಚ್ಚರ. ನೋಡಿ ವ್ಯವಹರಿಸಿ. ನಂಬಿ ವ್ಯವಹಾರ ಬೇಡ. ಸಾಲದ ವ್ಯವಹಾರವೂ ಬೇಡ. ರಾಹು ಕೇತು ಅನುಗ್ರಹ ಬೇಕು. ಕುಕ್ಕೆ ದರ್ಶನ ಮಾಡಿ. ಆಶ್ಲೇಷ ಬಲಿ ಪೂಜೆ ಮಾಡಿಸಿ. ನಾಗದೇವತ ಅನುಗ್ರಹ ಬೇಕು. ಕನಸಲ್ಲಿ ನಾವು ಕಾಣಿಸ್ಕೊಳ್ಬೋದು. ವ್ಯವಹಾರ ಅರ್ಧಕ್ಕೆ ನಿಂತಿದ್ದರೆ, ಮಾತುಕತೆ ನಿಂತಿದ್ದರೆ, ನಿಮ್ಮ ಶ್ರಮಕ್ಕೆ ಫಲ ಅಷ್ಟು ಬರ್ತಿಲ್ಲ ಅಂದರೆ ಆಶ್ಲೇಷ ಬಲಿ ಪೂಜೆ ಮಾಡಿಸಿ. ಹಾಗೂ 11 ದಿವಸ ಮಾಂಸಾಹಾರ, ಈರುಳ್ಳಿ, ಬೆಳ್ಳುಳ್ಳಿ ಬಳಸೋದು ಬೇಡ. ನಿಮ್ಮ ಇಷ್ಟದಂತೆ ಮುಂದೆ ನಡೆಯುತ್ತೆ. ಸರ್ಕಾರಿ ನೌಕರ ಹಾಗೂ ರಾಜಕೀಯ ವ್ಯಕ್ತಿಗಳು ನಾಗ ಆರಾಧನೆ ಮುಖ್ಯ. ಇದರಿಂದ ಯಶಸ್ಸು ಕಾಣ್ತೀರಾ. ನಿತ್ಯ ನಾಗ ಆರಾಧನೆ, ಸುಬ್ರಹ್ಮಣ್ಯ ಪೂಜೆ ಮಾಡಿ ಶುಭ ಉಂಟಾಗಲಿದೆ. ಇವರ ಅದೃಷ್ಟದ ವಾರವಾಗಿದೆ. ನಿಮಗೆ ಭಾಗ್ಯೋದಯ ವಾರ ಅಂತಲೇ ಹೇಳ್ಬೋದು. ವ್ಯಾಪಾರಸ್ಥರಿಗೆ ಈ ವಾರ ಉತ್ತಮ. ಎಲ್ಲ ರೀತಿಯ ವ್ಯಾಪಾರ ಮಾಡುವವರಿಗೆ ಶುಭ ಉಂಟು. ಹೊಸದಾಗಿ ಮಾಡುವ ಆಲೋಚನೆ ಇದ್ದರೆ ಖಂಡಿತ ಮಾಡಿ, ಶುಭವಾಗಲಿದೆ. ಗುರುಬಲ ಚೆನ್ನಾಗಿದೆ. ವಿವಾಹ ಮಂಗಳ ಕಾರ್ಯ ನೆರವೇರಿದೆ. ಆಕಸ್ಮಿಕವಾಗಿ ಉನ್ನತ ಪ್ರಗತಿ. ಭೂಮಿ, ವಾಹನ, ಮನೆಯಿಂದ ಲಾಭ ಉಂಟು. ಆಭರಣ ಪ್ರಿಯರಿಗೆ ಶುಭ ಉಂಟು. ಈ ವಾರ ಮಾತಿನಿಂದಲೂ ಲಾಭ ಉಂಟು. ಮಾತಿನ ಮುಖಾಂತರ ಸಮಸ್ಯೆ ಬಗೆಹರಿಸ್ತೀರ. ರಾಜಿ ಆಗುವಂಥದ್ದು, ದೂರವಾಗಿರುವಂಥ ಕುಟುಂಬ ಒಂದಾಗುವಂಥದ್ದು ಇದೆ. ನದಿ ಪಾತ್ರಗಳಿಗೆ ಶ್ರೀ ಕ್ಷೇತ್ರ ದರ್ಶನವೂ ಇದೆ. ವಿದೇಶ ಪ್ರಯಾಣವೂ ಇದೆ. ವಿದೇಶಿ ಮೂಲದಿಂದಲೂ ಈ ವಾರ ನಿಮಗೆ ಲಾಭ ಉಂಟು. ಕಬ್ಬಿಣ, ಸಿಮೆಂಟ್, ರಿಯಲ್ ಎಸ್ಟೇಟ್ ಉದ್ಯೋಗದವರಿಗೂ ಶುಭ ಉಂಟು. ಸರ್ಕಾರಿ ನೌಕರ ಹಾಗೂ ರಾಜಕೀಯ ವ್ಯಕ್ತಿಗಳು ದುರ್ಗಾದೇವಿ ಆರಾಧನೆ ಮಾಡಿ ಹಾಗೂ ರವಿ ಮತ್ತು ರಾಹು ಶಾಂತಿ ಮಾಡಿಸಿ ಶುಭ ಉಂಟಾಗಲಿದೆ. ನಿತ್ಯ ದತ್ತ ಆರಾಧನೆ ಮಾಡಿ. ವೃಶ್ಚಿಕ ರಾಶಿಯವರು ಈ ವಾರ ನಿಮಗೆ ನೀವು ಬೆಳಗ್ಗೆ ಬೇಗ ಏಳುವಂತಹ ಪ್ರಯತ್ನ ಮಾಡಿ ಹಾಗೂ ಪ್ರಾತಃ ಕಾಲ ನೀವು ಬೆಳಗ್ಗೆ ಸೂರ್ಯೋದಯ ನಂತರ ಆದರೂ ಏಳುವ ಒಂದು ಪ್ರಯತ್ನ ಮಾಡಬೇಕು. ನವಗ್ರಹ ಪ್ರದಕ್ಷಿಣೆ ಮಾಡಿ ಹಾಗೂ 9 ಎಳೆಬತ್ತಿಯನ್ನು ಆಂಜನೇಯ ಸ್ವಾಮಿಗೆ ಹಚ್ಚಿ. ಇದರಿಂದ ನಿಮಗೆ ನಿತ್ಯ ಕೆಲಸ ಕಾರ್ಯ ಯಶಸ್ವಿಯಾಗಲಿದೆ. ನವಗ್ರಹಕ್ಕೆ 9 ಪ್ರದಕ್ಷಿಣೆ ಮಾಡಿ. ಹಣಕಾಸು, ಉದ್ಯೋಗ, ವ್ಯಾಪಾರ ಎಲ್ಲದರಲ್ಲೂ ಅನುಕೂಲ ಉಂಟು. ಸರ್ಕಾರಿ ನೌಕರರು ಹಾಗೂ ರಾಜಕೀಯ ವ್ಯಕ್ತಿಗಳು ಈ ವಾರ ಶುಭ ಉಂಟು. ರಾಹುವಿನ ಶಾಂತಿ ಆಗಬೇಕು. ವರಹಸ್ವಾಮಿ ದರ್ಶನದಿಂದಲೂ ಲಾಭ ಉಂಟು. ವರಹಸ್ವಾಮಿ ದರ್ಶನ ಮಾಡಿ ಹಾಗೂ ಪಂಚಾಮೃತ ಅಭಿಷೇಕ ಮಾಡಿಸಿ ನಿಮಗೆ ಎಲ್ಲ ರೀತಿಯಲ್ಲೂ ಶುಭವಾಗಲಿದೆ. ನಿವೇಶನ, ಮನೆ ಹಾಗೂ ಖರೀದಿಯೂ ಇದೆ ಅಥವಾ ಮನೆ ನಿರ್ಮಾಣ ಮಾಡುವಂತಹ ಅನುಗ್ರಹವೂ ಇದೆ. ಶುಕ್ರನ ಬಲವಿದ್ದು ನೆನೆಸಿದಂತೆ ಆಗುವ ಸಂಭವ ಉಂಟು. ಸರ್ಕಾರಿ ನೌಕರ ಹಾಗೂ ರಾಜಕೀಯ ವ್ಯಕ್ತಿಗಳೇ ರವಿ ಅನುಗ್ರಹ ಚೆನ್ನಾಗಿದೆ. ರಾಹು ಶಾಂತಿ ಅವಶ್ಯಕ. ರಾಹು ಶಾಂತಿ ಮಾಡಿಸಿ ಆಶೇಷ ಬಲಿ ಪೂಜೆ ಮಾಡಿಸಿ ಮತ್ತಷ್ಟು ಶುಭ ಫಲ ಪಡಿತೀರ. ನಿತ್ಯ ನವಗ್ರಹ ಪ್ರಾರ್ಥನೆ. ರಾಶಿಯವರು ಈ ವಾರ ಚಮತ್ಕಾರಿ ವಾರ ಅಂತ ಹೇಳ್ಬೋದು. ಅನೇಕ ಬದಲಾವಣೆ ಹಾಗೂ ನೀವು ಯಶಸ್ವಿಯಾಗುವಂಥ ವಾರ. ನಿಮ್ಮ ಬುದ್ಧಿಶಕ್ತಿ ಹಾಗೂ ನಿಮ್ಮ ವ್ಯವಹಾರಕ್ಕೂ ನಿಮಗೆ ಸಹಕಾರಿಯಾಗಲಿದೆ. ತಾವು ಈ ವಾರ ಸಂತೃಪ್ತಿ ಪಡುವಂತಹ ವಾರ. ಸಮಸ್ಯೆಯಿಂದ ದೂರವಿದ್ದು ಕಾರ್ಯಾನುಕೂಲಕ್ಕೆ ದೇವಾನುಗ್ರಹವಿದೆ. ಅಡಚಣೆ ಇಲ್ಲದೆ ನಿಮ್ಮೆಲ್ಲ ಕಾರ್ಯಗಳಿಗೆ ಕೈ ಹಾಕುವಂಥದ್ದು ಯಶಸ್ವಿಯಾಗಲಿದೆ. ಇಂತಹ ಸಮಯ ಬರೋದಿಲ್ಲ. ಮಣ್ಣು ಹಿಡಿದರೆ ಬಂಗಾರ ಅನ್ನುವ ರೀತಿಯಲ್ಲಿದೆ. ವಿವಾಹ ವಿಚಾರದ ಶೀಘ್ರ ನಿರ್ಧಾರ ಆಗುವಂಥದ್ದು ಇದೆ. ಹಣದ ವಿಚಾರದ ನಿರೀಕ್ಷಿತ ಹಣವೂ ಎಲ್ಲವೂ ಇದೆ. ಗುರುಬಲವನ್ನು ಹಾಗೂ
ಬುಧ ಗ್ರಹದ ಫಲ ಚೆನ್ನಾಗಿದೆ. ಈಗ ನೀವು ಬಳಸ್ಕೋಬೇಕು. ಸೋಮಾರಿತನ ಹಾಗೂ ಆಲಸ್ಯ ನಾಳೆ ಅನ್ನುವುದು ಮುಂದೂಡಿ ಸಮಯ. ಸಾಧಕರಾಗಿ ಸರ್ಕಾರಿ ನೌಕರರು ಹಾಗೂ ರಾಜಕೀಯ ವ್ಯಕ್ತಿಗಳು ಈ ವಾರ ಉತ್ತಮವಾಗಿದೆ. ಚಾಮುಂಡೇಶ್ವರಿ ದರ್ಶನ ಮಾಡಿ ಶುಭವಾಗಲಿದೆ. ಆಭರಣ ಕೊಂಡುಕೊಳ್ಳಲು ಸಹ ಒಳ್ಳೆಯ ಸಮಯ. ನಿತ್ಯ ಚಾಮುಂಡೇಶ್ವರಿ ಆರಾಧನೆ ಮಾಡಿ ನಿಮಗೆ ಶುಭ ಉಂಟಾಗಲಿದೆ. ಈಗ ಮಕರ ರಾಶಿ ಕಡೆ ಬನ್ನಿ. ಈ ವಾರ ದೂರ ಪ್ರಯಾಣವಿದೆ. ವ್ಯವಹಾರಿಕ್ಕೂ ದೂರ ಹೋಗುವಂಥದ್ದಿದೆ ಅಥವಾ ವೀಕ್ಷಣೆ ರೂಪದಲ್ಲೂ ಹೋಗುವಂಥದ್ದಿದೆ. ವಿದೇಶ ಪ್ರಯಾಣವೂ ಇದೆ. ಕುಟುಂಬ ಸಮೇತವಾಗಿಯೂ ಹೋಗುವಂಥದ್ದಿದೆ. ಮನೆ ಬದಲಾವಣೆಯೂ ಇದೆ. ನೂತನ ಮನೆ ಹೋಗುವಂತಹದ್ದು ಇದೆ. ವಾತಾವರಣ ಬದಲಾವಣೆ ಅವಶ್ಯಕತೆ ಇದೆ. 3 ವರ್ಷ ಇದ್ದು ಅಭಿವೃದ್ಧಿ ಇಲ್ಲ ಅಂದರೆ ದಯವಿಟ್ಟು ಮನೆ ಖಾಲಿಯನ್ನು ಮಾಡಿ ಬದಲಾವಣೆ ಮಾಡಿ ಮುಂದೆ ಅನುಕೂಲ ದೊರೆಯುವಂಥದ್ದು, ಅಥವಾ ವಾಸ್ತು ಅಥವಾ ಮಹಾಲಕ್ಷ್ಮಿ ನೆಲೆಸಿರುವಂತಹ ಮನೆಯೂ ದೊರೆಯಲಿದೆ. ಅದೃಷ್ಟ ನಮ್ಮನ್ನು ಒಮ್ಮೆ ಕೈ ಬಿಸಿ ಕರೆಯುತ್ತೆ, ಅಥವಾ ನಾವು ಹುಡಿಕೊಂಡು ಹೋಗಬೇಕಾಗತ್ತೆ, ಅಥವಾ ಸಮಯ ಎರಡೂ ನಿಮಗೀಗ ಬಂದಿದೆ. ಆದ್ದರಿಂದ ಸಮಯಕ್ಕೆ ತಕ್ಕಂತೆ ನೀವು ಉಪಯೋಗಿಸ್ಕೊಳ್ಳಿ, ಬಳಸ್ಕೋಬೇಕು. ಧನಕಾರಕ ಅಭಿವೃದ್ಧಿ ಹಾಗೂ ಕೈ ಬಿಸಿ ನಿಮ್ಮನ್ನು ಕರೆಯುತ್ತಾ ಇದೆ. ಆರ್ಥಿಕ ಅಭಿವೃದ್ಧಿಗೂ ನಿಮ್ಮ ಬುದ್ಧಿ ಹಾಗೂ ಶ್ರಮ ಬಂಡವಾಳ ಎರಡನ್ನು ಹೂಡಿಕೆ ಮಾಡಿ ವೃದ್ಧಿ ಆಗ್ತೀರಾ. ಫಾಸ್ಟ್ ಫುಡ್ ಕೈ ಕಸೂತಿ ಮಾಡುವುದರಿಂದ ಲಾಭ ಉಂಟು. ನಾಟ್ಯ ನೃತ್ಯ ಕಲೆ ತರಬೇತಿ ಶಾಲೆ ಬೇಸಿಗೆ ಶಿಬಿರದಿಂದಲೂ ನಿಮಗೆ ಈ ವಾರ ಲಾಭ ಉಂಟಾಗುತ್ತೆ. ಸರ್ಕಾರಿ ನೌಕರರು ಹಾಗೂ ರಾಜಕೀಯ ವ್ಯಕ್ತಿಗಳ ಈ ವಾರ ಚೆನ್ನಾಗಿದೆ. ಗ್ರಾಮ ದೇವತೆ ಆರಾಧನೆ ಮಾಡಿ ಶುಭವಾಗಲಿದೆ. ನಿತ್ಯ ವಿಷ್ಣು ಆರಾಧನೆಯನ್ನು ಮಾಡಿ. ರಾಶಿಯವರಿಗೆ ಧನಸ್ಥಾನದಲ್ಲಿ ಬದಲಾವಣೆ ನೋಡುವಂತಹ ವಾರ. ಆಕಸ್ಮಿಕ ಧನಪ್ರಾಪ್ತಿ, ಎಕ್ಸ್ಪೋರ್ಟ್ ಇಂಪೋರ್ಟ್ನಿಂದ ಲಾಭ ಉಂಟು. ಲಿಕ್ಕರ್ ವ್ಯಾಪಾರದಿಂದಲೂ ಲಾಭ. ಹೊಸದಾಗಿ ಪ್ರಾರಂಭಿಸಲು ಅಥವಾ ಬೇರೆಯವರ ಅಂಗಡಿ ವಹಿಸಿಕೊಳ್ಳಲು ಶುಭವಾಗಿದೆ. ಮಸಾಲೆ ಪದಾರ್ಥಗಳನ್ನ ಲಾಭ ಮಾಡ್ಕೋತೀರ. ಲೆದರ್ ಗ್ಲಾಸ್ ಬಣ್ಣದ ಅಂಗಡಿಯಿಂದ ಲಾಭ. ಪೆಟ್ರೋಲ್ನಿಂದಲೂ ಲಾಭ ಉಂಟು. ಬೈಕ್ ಕಾರ್ ಸರ್ವಿಸ್ ಸೆಂಟರ್ನಿಂದಲೂ ಲಾಭ ಉಂಟು. ಹೊಸದಾಗಿ ಮಾಡಬೇಕು ಅಂದರೆ ಖಂಡಿತ ಮಾಡ್ಬೋದು. ಟ್ರಾವೆಲ್ಸ್ ನಡೆಸುವವರೆಗೂ ಲಾಭ ಉಂಟು. ರಾಹು ಆರಾಧನೆ ಲಾಭ ಉಂಟಾಗಲಿದೆ. ನಿತ್ಯ ರಾಹು ಆರಾಧನೆ, ನಾಗದೇವತೆ ಆರಾಧನೆ ಮಾಡಿ ಅಥವಾ ನಾಗ ಕ್ಷೇತ್ರಗಳಿಗೆ ದರ್ಶನ ಮಾಡಿ ಬನ್ನಿ. ಮತ್ತಷ್ಟು ಶುಭಫಲ ನಿಮ್ಮದಾಗುತ್ತೆ. ಮಂಗಳ ಕಾರ್ಯ ಹೆಚ್ಚಾಗಿ ನಡೆಯಲಿದೆ. ಮಂದವಿರುವ ಜೀವನ ಶೈಲಿಯು ವೇಗವಾಗಿ ಸಾಗಲಿದೆ. ಹಣದ ವಿಚಾರದಲ್ಲೂ ಲಾಭವಿದೆ. ವಿವಾಹದಲ್ಲೂ ತಾವು ಬಯಸಿದಂಥ ಕುಟುಂಬವೂ ದೊರೆಯಲಿದೆ. ವೃತ್ತಿಯಲ್ಲಿ ಸಮಸ್ಯೆ ಇಲ್ಲ. ಇರುವ ವೃತ್ತಿಯಲ್ಲಿ ಮುಂದುವರಿಯಲಿ. ಸರ್ಕಾರಿ ನೌಕರರು ಹಾಗೂ ರಾಜಕೀಯ ವ್ಯಕ್ತಿಗಳಿಗೆ ಶುಭ ಉಂಟು. ರಾಹು ಶಾಂತಿ ಮುಖ್ಯ. ಇದನ್ನು ಪರಿಹಾರ ಮಾಡಿಕೊಂಡ್ರೆ ಅಭಿವೃದ್ಧಿಯು ನಿಮಗೂ ಎಲ್ಲ ರೀತಿ ಉಂಟಾಗಲಿದೆ. ಒಳ್ಳೆ ದೇವಸ್ಥಾನ ಸಮೇತ ಇರುವ ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಶುಭ ಉಂಟಾಗಲಿದೆ. ಮೀನರಾಶಿಯವರಿಗೆ ಈ ವಾರ ರವಿಯ ಪಾತ್ರ ಬಲವಾಗಿದ್ದು ನಿಮ್ಮ ಆತ್ಮಬಲ ಹೆಚ್ಚಿದ್ದು ನೀವು ಏನು ಪಡೆಯಬೇಕು ಅನ್ನುವ ಹಂಬಲ ಇದೆಯೋ ಅದನ್ನು ಪಡೆಯುವ ವಾರ. ಧನಸ್ಥಾನ ಬಲವಿದ್ದು ನಿಮ್ಮ ನಿರೀಕ್ಷೆ ಹಣ ದೊರೆಯಲಿದೆ ಹಾಗೂ ಉತ್ತಮ ಬಳಕೆ ಆಗುವಲ್ಲಿದೆ. ಶುಭ ಕಾರ್ಯ, ಮದುವೆ, ದೇವತಾ ಕಾರ್ಯಗಳು ಹಾಗೂ ತಮ್ಮ ಮುಂದಿನ ಭವಿಷ್ಯಕ್ಕೂ ಹಣ ಹೂಡಿಕೆ, ಆಭರಣ ಖರೀದಿ, ಭೂಮಿಯ ಖರೀದಿ ಅಥವಾ ಮುಂದಾಲೋಚನೆ ಮಾಡಿ ನೀವು ಹಣವನ್ನು ಹೂಡಿಕೆ ಭೂಮಿ ಮೇಲೆ ಮಾಡ್ತೀರಾ. ಹಣ ಬೇರೆಯವರಿಗೆ ಕೊಡುವಾಗ ಎಚ್ಚರ, ನೋಡಿ ವ್ಯವಹರಿಸಿ. ನಂಬಿಕೆ ದ್ರೋಹ ಅಥವಾ ಮೋಸ ಆಗುವ ಸಂಭವ ಇರೋದ ಈ ವಾರ. ಈ ಸಮಯದಲ್ಲಿ ನಿಮ್ಮ ಅಭಿವೃದ್ಧಿಗೆ ಬಳಸುವುದು ಉತ್ತಮ. ವೃತ್ತಿಯಲ್ಲೂ ಸಮಸ್ಯೆ ಇಲ್ಲ. ವೃತ್ತಿಯಲ್ಲೂ ಹೊಸ ಅವಕಾಶ ಸಂದರ್ಶನದಲ್ಲೂ ಆಯ್ಕೆಯಾಗುವಂಥದ್ದಿದೆ. ಮಾರ್ಕೆಟಿಂಗ್ ವೃತ್ತಿದಾರರಿಗೂ ಉತ್ತಮವಿದೆ. ಸರ್ಕಾರಿ ನೌಕರರು ಹಾಗೂ ರಾಜಕೀಯ ವ್ಯಕ್ತಿಗಳೇ ಸಮಯ ಉತ್ತಮವಾಗಿದ್ದು ಇಷ್ಟ ದೇವತಾ ಆರಾಧನೆಯಿಂದ ತಮಗೆ ಶುಭ ಉಂಟಾಗಲಿದೆ. ತೆರೆಯಿಂದ ಮಾಡಿದ ಕೆಲಸವು ಉತ್ತಮವಾಗಲಿದೆ. ಕಪ್ಪು ಬಟ್ಟೆ ಈ ವಾರ ಧಾರಣೆ ಮಾಡುವುದು ಬೇಡ. ನೀವು ನಿತ್ಯ ಇಷ್ಟ ದೇವತೆ ಆರಾಧನೆಯನ್ನು ಮಾಡುವುದರಿಂದ ಶುಭ ಉಂಟು. ಇಷ್ಟ ದೇವತೆ ಆರಾಧನೆ ಮಾಡಿ. ಆತ್ಮೀಯ ವೀಕ್ಷಕರೇ, ಇಲ್ಲಿಗೆ ಮೇಷರಾಶಿ ಮೀನರಾಶಿಯವರಿಗೆ ರಾಶಿವಾರ ಭವಿಷ್ಯ ಮುಗೀತು. ತಮ್ಮೆಲ್ಲರಿಗೂ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ ಹಾಗೆ ನವಗ್ರಹ ದೇವತೆ ಅನುಗ್ರಹ ಸದಾಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ದಿನದ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ವಿ. ಸದಾ ನಿಮ್ಮ ಪ್ರೋತ್ಸಾಹ ನಿರೀಕ್ಷೆಯಲ್ಲೇ ಇರುವಂತಹ ಅಷ್ಟಭುಜ ಜ್ಯೋತಿಷ್ಯಾಲಯ. ಸರ್ವೇ ಜನಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.